ದುಡ್ಡು 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 ಅಂತೀವಿ, ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅಂತ. ನಿಜ ಹೇಳಿ ದುಡ್ಡಿಲ್ದಂಗೆ ಏನಾಗುತ್ತೆ ಅಂತ. ಸೊ ಮನಿ ಸೇವ್ಡ್, 1 ರೂಪಿ ಸೇವ್ಡ್ ಈಸ್ ಲೈಕ್ 1 ರೂಪಿ ಅರ್ನ್ಡ್. 1 ರೂಪಾಯಿನ ಸೇವ್ ಮಾಡಿದ್ರೆ ಅದರ ಲೆಕ್ಕ ಏನು ಅಂದರೆ 1 ರೂಪಿನ ದುಡ್ದಂಗೆ. ಎಷ್ಟು ಯೋಚನೆ ಮಾಡಿದ್ರೂ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಕೊಂಡ್ರು ಕೂಡ, ಅಂದರೆ ಎಲ್ಲ ಕೊಂಡ್ಕೊಳಕ್ಕಾಗುತ್ತೆ ಅಂತಲ್ಲ, ಬಟ್ ಒಂದು ಬೇಸಿಕ್ ಒಳ್ಳೆ ರೀತೀಲಿ ಜೀವನ ಮಾಡಬೇಕು, ಮಕ್ಳಿಗೊಂದು ಒಳ್ಳೆ ಭವಿಷ್ಯ ಕೊಡಬೇಕು, ನಾವು ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ದುಡ್ಡು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಎಲ್ಲರೂ ಈಗಿನ ಕಾಲದಲ್ಲಂತೂ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ನಾನು ಕೆಲವು ಮನಿ ಸೇವಿಂಗ್ ಟಿಪ್ಸ್ನ ಹೇಳ್ಕೊಡ್ತೀನಿ. ನೀವು ಇದನ್ನು ಫಾಲೋ ಮಾಡ್ತಾ ಹೋಗಿ. ಎಷ್ಟೊಂದು ಹೇಳ್ತೀನಿ, ಚಿಕ್ಕ ಪುಟ್ಟನೇ ಆಯಿತಾ, ಬಟ್ ತುಂಬಾ ಎಫೆಕ್ಟ್ ಆಗುತ್ತೆ. ಕಂಪ್ಲೀಟಾಗಿ ನೋಡಿ. ನನ್ನ ಪ್ರಕಾರ ನೀವೆಲ್ಲೂ ಸ್ಕಿಪ್ ಮಾಡಲ್ಲ, ಯಾಕೆಂದರೆ ಹಾಗಿರುತ್ತೆ ಕಂಟೆಂಟು. ಯಾರಿಗಾನ ಮನಿ ಎಲ್ಲೋ ಸೇವ್ ಆಗುತ್ತೆ ಅಂದರೆ, ಈಗ ನೋಡಿ ಇದೆಲ್ಲನೂ ನಿಮಗೇನು ಗೊತ್ತಿಲ್ಲ ಅಂತ ಏನಲ್ಲ, ಗೊತ್ತಿರುತ್ತೆ ಆಯಿತಾ. ಇದು ಆಮೇಲೆ ಇನ್ನೊಂದು ಈ ವಿಡಿಯೋನ ಬೇಕಿದ್ರೆ ಇದರಲ್ಲಿ ಚಪಾತಿ ಮಾಡಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ. ಅದರದ್ದು ಬೇಕಾದ್ರೆ ಕ್ರಿಸ್ಪಾಗಿ ಹೇಳ್ತೀನಿ ಹೆಂಗೆ ಮಾಡಿದೆ ಅಂತ. ಇದು ಬಂದು ಸಂಡೇದು ಅನಿಸುತ್ತೆ, ಸಂಡೇ ವ್ಲಾಗು. ಅದನ್ನು ಹೇಳ್ತೀನಿ, ಆ ರೆಸಿಪೀಸ್ದು ಫಸ್ಟ್ ಅದನ್ನು ಕೇಳಿಬಿಟ್ಟು ಆಮೇಲೆ ನೀವು ಕೆಲಸ ಮಾಡ್ಕೊಂಡು ಕೇಳಿ ಆಯಿತಾ. ಇಡೀ ವಿಡಿಯೋನ ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವಾಕಿಂಗ್ ಮಾಡಿ, ಬಟ್ಟೆ ಮಡಚಿ, ಪಾತ್ರೆ ತೊಳೀರಿ, ಎದುರುಗಡೆ ಏನಾದರೂ ಸ್ಟ್ಯಾಂಡ್ ಇಟ್ಕೊಂಡು ಪಾತ್ರೆ ತೊಳೀರಿ, ಚಾಪಿಂಗ್ ಮಾಡ್ಕೊಳ್ಳಿ ಆಯಿತಾ, ಐರನಿಂಗ್ ಮಾಡ್ಕೊಳ್ಳಿ. ಇಂಥದ್ದೇನಾದರೂ ಇಯರ್ಫೋನ್ ಇದ್ದರೆ ಅದನ್ನು ಹಾಕ್ಕೊಂಡು ಬೇಕಾದ್ರೆ ಕಸ ಗುಡಿಸಿ ನೆಲ ಒರೆಸ್ಕೊಳ್ಳಿ. ಒಂದು ಎಷ್ಟಪ್ಪ, ಒಂದು 25 ನಿಮಿಷ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಕಂಟೆಂಟ್ ಏನಾದರೂ ನೋಡುವಂಥದ್ದೇ ಇದೆ ಅಂದರೆ ನಾನು ಹೇಳ್ತೀನಿ, ನಿಮ್ಮ ಟೈಮ್ ವೇಸ್ಟು ಆಗೋದು ಬೇಡ, ಕೇಳ್ತಾ ಹೋಗಿ. ಫಸ್ಟ್ ಮುಂದೆ ಹೇಳ್ತೀನಿ ಬಟರ್ ಮಸಾಲ ಹೇಗೆ ಮಾಡೋದು ಅಂತ, ಪನ್ನೀರ್ ಬಟರ್ ಮಸಾಲ. ಫಸ್ಟ್ ಇದನ್ನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಈಗ ಏನು ಅಂದರೆ ಸಮ್ಮರು ವಿಂಟರ್ ಮಧ್ಯೆ ಇದೆ ಸೀಸನ್ನು. ಹಾಲು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಆಗ ನೀವೇನು ಮಾಡಿ, ಹಾಲು ಒಡೆದೋಗಿದೆ ಅಂದರೆ ಆ ಒಡೆದೋಗಿರೋ ಹಾಲನ್ನ ಮಿಕ್ಸಿ ಜಾರ್ಗೆ ಹಾಕಿ, ಮಿಕ್ಸಿ ಜಾರ್ ಹಾಕಿದ್ಮೇಲೆ ಆ ಗಂಟಿರಲ್ಲ, ಅದೊಂಥರ ಕೆನೆ ಥರ, ಮೊಸರು ಥರ ಇರಲ್ಲ, ಸ್ಮೂತ್ ಹಾಲಿನ ಥರನೇ ಇರುತ್ತೆ. ಈಗ ನಾವು ಇವತ್ತು ತೋರಿಸ್ತಾ ಇದ್ದೀನಲ್ಲ ಅದನ್ನು, ಅಂದರೆ ತುಂಬ ಹಳೆ ಹಾಲನ್ನ ಹಾಕಕ್ಕೆ ಹೋಗ್ಬೇಡಿ. ಈಗಿನ ದಿನಗಳಲ್ಲಿ ಹೆಂಗಾಗ್ತದೆ, ನನಗೆ ಆ ಒಂದು ಅನುಭವ, 1.5 ಲೀಟ್ರ್ ಹೊಡೆದೋಗಿರೋದಾಯ್ತಾ. ಅದ್ರ ಮೇಲೆ ಏನು ಆಗ್ತಾಯಿದೆ ಅಂದರೆ, ಆ ಬ್ಲೂ ಕಲರ್ ಪ್ಯಾಕೆಟ್, ಎಸ್ಪೆಷಲಿ ನನ್ನ ಅನುಭವ ಆಗಿರೋದು, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆ ಬ್ಲೂ ಕಲರ್ ಪ್ಯಾಕೆಟ್ ಮೇಲೆ 2 ಯೂಸ್ ಬೈ ಅಂತ ಇರುತ್ತೆ, ಅಂದರೆ ಎಕ್ಸ್ಪೈರಿ ಅನ್ನಬಾರ್ದು, ಯೂಸ್ ಬೈ 2 ಇರುತ್ತೆ. ಒಂದ್ರ ಮೇಲೆ ಏನೇನೋ ಡಿಸೈನ್ ಮಾಡಿಬಿಟ್ಟಿರ್ತಾರೆ, ಅದು ಕ್ರಾಸ್ ಮಾಡಿಬಿಟ್ಟು. ನೆಕ್ಸ್ಟ್ ಟೈಮ್ ತೋರಿಸ್ತೀನಪ್ಪ, ನಿಮಗೂ ಗೊತ್ತಾಗುತ್ತೆ ಅದು ಎಂಥ ಮೋಸ ಅಂದರೆ. ಅದು 4 ದಿನದ ಹಿಂದೆನೇ ಎಕ್ಸ್ಪೈರಿ ಆಗಿರುತ್ತೆ. ಅದನ್ನು ಏನೇನೋ, ಅದು ಹಳೇದು ಡೇಟ್ನ ಒಂಥರ ಏನೋ ಡಿಸೈನ್ ಮಾಡಿ ಅದ್ರ ಮೇಲೆ ಆ ಡೇಟೇ ಕಾಣಿಸ್ತಿರೋಂಗೆ ಮಾಡಿ ಹೊಸದೊಂದು ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ, ಯೂಸ್ ಬೈ ಅಂತ. ಆ ಥರದ್ದು 1.5 ಲೀಟ್ರು 2 ಸತಿ ಒಡೆದೋಗಿದೆ. ನಾನು ಹೋಗಿ ಅಂಗಡಿಯವ್ರಿಗೂ ಹೇಳಿದೆ, ನೋಡಿ ಈ ಥರ ಆಗ್ತಾಯಿದೆ, ಎಕ್ಸ್ಪೈರಿ ಡೇಟ್ ಅಂತ. ನಿಮಗೆ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ ಪ್ಯಾಕೆಟ್, ಬ್ಲೂ ಕಲರ್ ಪ್ಯಾಕೆಟ್, ಆರೆಂಜಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ, ಅಷ್ಟೊಂದು ಇಲ್ಲ. ಬ್ಲೂ ಕಲರ್ ಪ್ಯಾಕೆಟ್ ಮೇಲೆ ಒಂದು ಸೈಡಲ್ಲಿ ಆಯಿತಾ, ನಂದಿನಿ ಅಂತ ಒಂದು ಸೈಡಲ್ಲಿ ಆ ಥರ ಡಿಸೈನ್ ಈ ಥರ ಕ್ರಿಸ್ ಕ್ರಾಸ್ ಡಿಸೈನ್ ಇರುತ್ತೆ. ಅದ್ರ ಕೆಳಗಡೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ 24 ರುಪೀಸ್, MRP ಇಷ್ಟು, ಯೂಸ್ ಬೈ ಇಷ್ಟು ಅಂತ ಆಲ್ರೆಡಿ ಒಂದು ಡೇಟ್ ಇರುತ್ತೆ. ಅದನ್ನು ಕವರ್ ಮಾಡಿ ಸಪ್ಲೈ ಆಗಿರುತ್ತೆ, ಅದು ಸೋಲ್ಡ್ ಔಟ್ ಆಗಿರಲ್ಲ. ಹಿಂಗಾನ ಮಾರ್ಕೆಟಲ್ಲಿ ಸೇಲ್ ಮಾಡಬೇಕು ಅಂತಾರೆ, ಆ ಥರ ಎಲ್ಲ ಮಾಡಿರ್ತಾರೆ. ಸೊ ಈಗಿನ ಕಾಲದಲ್ಲಿ ಯೋಚನೆ ಮಾಡಿ, 1.5 ಲೀಟ್ರು ಒಂದು ಸತಿನೋ ಅರ್ಧ ಲೀಟ್ರು ಹೊಡೆದೋಯ್ತು. ಖುಷಿಯಾಗೇ ನಾಯಿಗೆ ಹಾಕ್ತೆ ಆಯಿತಾ, ಅದೇನು ಇದಿಲ್ಲ ಅಂತ ಹಾಕೋಣ, ಇಲ್ಲ ಅಂತಲ್ಲ, ಬಟ್ ಇದು ಮೋಸನೇ ಅಲ್ವಾ. 1.5 ಲೀಟ್ರು 2 ಸತಿ ಹೊಡೆಯೋದು ಅಂದರೆ. ಅದಕ್ಕೆ ಆಮೇಲೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಏನಕ್ಕೆ ಹಿಂಗೆ ಆಗ್ತಿದೆ, ಕೆಲವು ಸತಿ ನಂದೇನೋ ತಪ್ಪಿರುತ್ತೆ, ಪಾತ್ರೆ ಸರಿಯಾಗಿ ತೊಳೆದಿರಲ್ಲ, ಏನಾದ್ರು ಹುಳಿ ಅಂಶ ಇದ್ದರೆ ಒಡೆದೋಗಿರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ನೆಕ್ಸ್ಟ್ ಟೈಮು ಹಾಗೆ ಆಗೋದು. ನೀಟಾಗಿ ತೊಳೆದೇ ಇಟ್ಟಿದ್ದೆ ನಾನು, ಆದ್ರೂ ಆ ಥರ ಆಯಿತು. ಅದಕ್ಕೆ ಅದನ್ನು ಮಿಕ್ಸಿಗೆ ಆಡಿಸಿ ಹಾಲಿನ ಥರ ಮಾಡ್ಕೊಂಡು, ಹಾಲು ಮಜ್ಜಿಗೆ ಥರ ಮಾಡಿಕೊಂಡು, ಅದನ್ನು ಚಪಾತಿ ಹಿಟ್ಟಿಗೆ ಉಪ್ಪು ಫಸ್ಟ್ ಹಾಕಿ ಮಿಕ್ಸ್ ಮಾಡಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಇದನ್ನು ಮಾಡಿ ಮುದ್ದೆಗೆ ಮಾಡ್ಕೊಳ್ಳಿ, ಗೀ ರೈಸಿಗೆ ಹಾಕಿ. ಆಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ರೈಸ್ ಮಾಡ್ತಿದ್ದೀರ ಅಂದರೆ ರೈಸ್ಗೆ ಹಾಕಿ, ಏನೂ ಗೊತ್ತಾಗಲ್ಲ, ಆರಾಮಾಗಿ ಅಲ್ಲೇನು ಟೇಸ್ಟ್, ಹಾಲಿನ ಟೇಸ್ಟ್ ಎಂಥದ್ದು ಇಲ್ಲ. ಒಂದು 3 ಪಾವು ಮಾಡ್ತೀರ ಅಂದರೆ 2 ಗ್ಲಾಸ್ ಈ ಥರ ಹಾಲು, ಒಡೆದೋಗಿರೋ ಹಾಲು ಹಾಕಿದ್ರು. ನಾನು ಎಷ್ಟು ಸತಿ ಟ್ರೈ ಮಾಡಿದ್ದೀನಿ, ಏನು ಸ್ಮೆಲ್ ಬರೋದು ಆ ಥರ ಏನಿಲ್ಲ. ಮುದ್ದೆ ಅಂತೂ 100% ಏನೂ ಸ್ಮೆಲ್ ಬರೋಲ್ಲ. ಅರ್ಧ ಲೀಟ್ರೂ ಹಾಕಿದ್ದೀನಿ ನಾನು, ಮಿಕ್ಸಿ ಆಡಿಸ್ಬಿಟ್ಟು ನೀರು ಬದಲಿ ಹಾಲು ಹಾಕಿದ್ದೀನಿ. ಆಮೇಲೆ ಇನ್ನು ಕೆಮ್ಮೇ ಹೋಗಿಲ್ಲ ಆಯಿತಾ, ನೀರು ಬದಲಿ ಹಾಲು ಹಾಕಿರ್ತೀನಿ.
ನನಗೊಂಥರ ತೃಪ್ತಿನೂ ಅಲ್ವಪ್ಪ, ಪ್ರೋಟೀನು ಸೇರಿತು, ಐರನ್ ರಾಗಿ ಹಿಟ್ಟೂ ಸೇರಿತು. ಸೊ ಆ ಥರ ಅದೊಂಥರ ಸೇವಿಂಗ. ಎಷ್ಟು ಅಂತ ಬಿಸಾಕ್ತೀರಾ ಫ್ರೆಂಡ್ಸ್. ಅದು ಕಷ್ಟಪಟ್ಟು ದುಡಿತಿರ್ತೀವಿ ನೋಡಿ, ಹುಷಾರಿಲ್ಲ ಅಂದ್ರೂ ಒಂದಿನ ರಜೆ ಹಾಕಲ್ಲ, ಸಂಬಳ ಕಟ್ಟಾಗುತ್ತೆ, ಕೆಲಸ ಜಾಸ್ತಿ ಇರುತ್ತೆ ಅಂತ ಎಲ್ಲ ಕಮಿಟ್ಮೆಂಟ್ಸು ಇರುತ್ತೆ. ಆಯಿತಾ. ಈಗ ಪನ್ನೀರ್ ಬಟರ್ ಮಸಾಲ ಒಂದು ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಎಲ್ಲ ಇದು 1 ಪಾಟ್ ಕರೆಕ್ಟಾಗಿ ಪಟ 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 ಆಗೋಗುತ್ತೆ. ಈರುಳ್ಳಿ ಒಂದು 3, ಟೊಮ್ಯಾಟೊ ಒಂದು 3, ಗೋಡಂಬಿ ಒಂದು 10ರಿಂದ 12, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಒಂದಿಷ್ಟಿಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಡಿ ಮಸಾಲೆ ಜಾಸ್ತಿ ಆಗುತ್ತೆ. ಒಂದು 3 ಲವಂಗ, ಒಂದಿಷ್ಟು ಪೀಸ್ ಚಕ್ಕೆ, ಆಮೇಲೆ ಒಂದು ಇಂಚಷ್ಟು ಶುಂಠಿ, ಒಂದು 4 ಬೆಳ್ಳುಳ್ಳಿ. ಜಾಸ್ತಿ ಹಾಕ್ಬಿಡಿ ಫ್ರೆಂಡ್ಸ್, ಏಕೆಂದರೆ ಇದು ಡೈರೆಕ್ಟು ಮಸಾಲೆ ಥರ ತುಂಬ ಮುಖಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ. ಲೈಟಾಗಿರಬೇಕು ಮಸಾಲೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಸೂರಿ ಮೇಥಿ ಮೇಯ್ನಾಗಿ, ಆಮೇಲೆ ಒಂದು 2 ಏಲಕ್ಕಿ, ಸ್ವಲ್ಪ ಸೋಂಪು ಹಾಕಿ. ನನ್ನ ದೊಡ್ಡ ಮಗಳಿಗೆ ಸೋಂಪು ಎಷ್ಟಿಷ್ಟ ಅಂದರೆ ಹಸಿ ತಿಂದು ತಿಂದು ಮನೇಲಿ ಸೋಂಪೇ ಖಾಲಿ ಆಗೋಗಿದೆ. ಅದಿಷ್ಟನ್ನು ಹಾಕಿದ್ದೆ. ಅದೆಲ್ಲ ಒಟ್ಟಿಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಒಂದು 6 ಮಿನಿಟ್ಸ್ಗೆಲ್ಲ ನೀಟಾಗಿ ಆಗೋಗುತ್ತೆ. ನಿಮಗೆ ಟೈಮ್ ಇಲ್ವಾ, ಹಿಂದಿನ ದಿನ ರಾತ್ರಿ ಅದನ್ನು ಮಾಡಿ ಇಟ್ಬಿಡಿ, ಬೆಳಗ್ಗೆ ಮಿಕ್ಸಿ ಆಡಿಸ್ಬೋದು. ಬೆಳಗ್ಗೆ ಫ್ರೈ ಮಾಡಿದ್ರೆ ಏನು ಕಷ್ಟ ಅಂದರೆ ಬಿಸಿ ಬಿಸಿನೇ ಮಿಕ್ಸಿ, ಒಂದು ಸ್ವಲ್ಪನ ಬೆಚ್ಚಗಿರುತ್ತೆ, ಅದನ್ನೇ ಮಿಕ್ಸಿಗೆ ಆಡಿಸ್ಬೇಕು, ಎಗ್ರೋ ಚಾನ್ಸಸ್ ಇರುತ್ತೆ. ರಾತ್ರಿ 10 ಗಂಟೆಲಿ ಫ್ರೈ ಮಾಡಿ ಬೆಳಗ್ಗೆ ಮಿಕ್ಸಿ ಆಡಿಸ್ಬಿಟ್ರೆ ಆರಾಮಾಗಿರುತ್ತೆ. ಆಮೇಲೆ ಈ ಅಮೂಲ್ ಅವ್ರದ್ದು ಪನ್ನೀರ್ ತಂದಿದ್ದೆ. ನನಗೆ ಅಮೂಲ್ದು ಇಷ್ಟ ಇಲ್ಲ, ಅಮೂಲ್ಗಿಂತ ಮಿಲ್ಕಿ ಮಿಸ್ಟು ನಂದಿನಿದು ಇಷ್ಟ. ಇದೊಂಥರ ನನಗೇನೋ ಟೆಕ್ಸ್ಚರ್ ಆಗಲಿ ಏನೋ ಇಷ್ಟ ಆಗೋಲ್ಲ. ಹಸ್ಬೆಂಡ್ ತಂದಿದ್ದರು, ಬಟ್ ಓಕೆ, ಈ ಸತಿದು ಓಕೆ. ಬೇರೆ ಟೈಮಲ್ಲೆಲ್ಲ ಒಂಥರ ಆಲ್ರೆಡಿ ಪೌಡ್ರ್ ಥರ ಆಗೋಗಿರುತ್ತೆ, ನನಗೆ ಅದೇನೋ ಇಷ್ಟ ಆಗೋಲ್ಲ. ಮನೇಲಿ ಜನ ಜಾಸ್ತಿ ಇದ್ರಲ್ಲ, ಸುಮ್ಮನೆ ಪನ್ನೀರ್ಗೋಸ್ಕರ ಜಗಳ ಆಡೋದು ಬೇಡ. ನನ್ನ 2 ಮಕ್ಕಳೇ ಸಾಕು, ಪನ್ನೀರ್ ಅಂದರೆ ಪ್ರಾಣ. ಆ ರೆಸ್ಟೋರೆಂಟ್ ಸ್ಟೈಲ್ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಬೇಡ, ಈ ಥರ ಕ್ಯೂಬಾಗಿ ಕಟ್ ಮಾಡಿದ್ರೇ ಅದು ಪನ್ನೀರ್ ಥರ ಅನ್ಸ್ಕೊಳ್ಳೋದು ಅಂತ ಆಮೇಲೆ ಈ ಥರನೇ ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಗಂತೂ ಪನ್ನೀರೆಲ್ಲ ತುಂಬ ಇಷ್ಟ ಆಗುತ್ತೆ. ಅದಕ್ಕೇ 2 ನೀಟಾಗಿ ಹಾಕಿ ಒಂದು ಸತಿ ಮಾಡೋದು. ಅದು ನಮ್ಮ ಮನೇಲಿ ಚಪಾತಿ ತುಂಬ ಕಡಿಮೆ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅದು ಉಜ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಆಗೋಲ್ಲ. ಸಂಡೇ ನಾನು ನೀಟಾಗಿ ಮಾಡಿದಾಗ ಹೊಟ್ಟೆ ತುಂಬ ಬಡಿಸ್ಬೇಕು. ನಾನು ಅಡುಗೆ ಮಾಡ್ತೀನಿ ಅಂದರೆ ಕಡಿಮೆ ಬೀಳೋಕ್ಕೆ ಹೋಗಬಾರ್ದು. ಯಾರಿಗೆ ಅದು ಬೇಜಾರಾಗ್ಬಿಡುತ್ತೆ ನನಗೆ. ಆಮೇಲೆ ತೃಪ್ತಿಯಾಗಿ ತಿನ್ನಬೇಕೇನಾದ್ರು ತಿಂದರೂ ಕೂಡ. ಅದಕ್ಕೇ ಒಂದು 2 ಪ್ಯಾಕೆಟ್ ಹಾಕ್ಬಿಟ್ಟು ನೀಟಾಗಿ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಚಪಾತಿಗೂ ಅಷ್ಟೇ, ನೀವು ಚಪಾತಿಗೆ ನೆಕ್ಸ್ಟ್ ಟೈಮ್ ಹಿಂಗೆ ಟ್ರೈ ಮಾಡಿ ಫ್ರೆಂಡ್ಸ್. ಒಡೆದೋಗಿರೋ ಹಾಲು ಒಡೆದೋಗದೇ ಇದ್ರೂ ನೀವು ಹಾಲೇ ಹಾಕಿ, ಎಷ್ಟು ಸಾಫ್ಟಾಗಿ ಬರುತ್ತೆ ನೀವು ನೋಡಿ. ತುಂಬಾ ಹಾಕೋಕ್ಕೆ ಹೋಗಬೇಡಿ, 1 ಗ್ಲಾಸಷ್ಟು. ಇವತ್ತು ಜಾಸ್ತಿ ಮಾಡ್ತಿದ್ದೆ ಚಪಾತಿ ಸ್ವಲ್ಪ, ಅದಕ್ಕೆ 1.5 ಗ್ಲಾಸಷ್ಟು ಹಾಕಿದ್ದೀನಿ. ನೀವು 1 ಗ್ಲಾಸಷ್ಟು ಹಾಕಿ. ಆಮೇಲೆ ಅದೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸಿ ಆಡಿಸಿ, ಅಷ್ಟೇ. ಅದನ್ನೇ ನಾನು ಏನೇನು ಹೇಳ್ಕೊಟ್ನಲ್ಲ ಅದಿಷ್ಟೂ ಒಂದು ಮೀಡಿಯಮ್ ಫ್ಲೇಮಲ್ಲಿ 5 to 6 ಮಿನಿಟ್ಸ್. ಅದು ಸೀದೋಗಬಾರ್ದು, ಮತ್ತೆ ಟೇಸ್ಟ್ ಕೆಟ್ಟೋಗುತ್ತೆ, ಸೀದೋಗಬಾರ್ದು. ಮತ್ತು ಅದು ಯಾವ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ, ನಿಮ್ಮ ಹತ್ರ ಬಟರ್ ಇದ್ದರೆ ಅದನ್ನು ಹಾಕಿ. ನನ್ನ ಹತ್ರ ಗಾರ್ಲಿಕ್ ಬಟರ್ ಇತ್ತು, ಅದು ಸುಮ್ಮನೆ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ ಅಂತ ಮಾಮೂಲಿ ತುಪ್ಪನೇ, ಬಟರ್ ಮೆಲ್ಟ್ ಆದರೆ ತುಪ್ಪನೇ ಹಾಕೋದು ಅಂತ ಅದನ್ನು ಹಾಕಿ ಸ್ವಲ್ಪ ಇದು ಪನ್ನೀರನ್ನ ಹಾಕಿದೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಸಿಗುತ್ತೆ, ಆಯಿತಾ. ಒಂದು 2-3 ನಿಮಿಷ ಹಾಗೆ ರೋಸ್ಟ್ ಥರ ಗೋಲ್ಡನ್ ಬ್ರೌನ್ ಥರ ಮಾಡಿಕೊಂಡು, ಆಮೇಲೆ ಮಸಾಲೆ, ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಕ್ಕರೆ, ಒಂದು 1/4 ಸ್ಪೂನಷ್ಟು ಸಕ್ಕರೆ. ಇಲ್ಲಿ ನಾನು ಹುಳಿ ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ, ಅದರಿಂದ ಏನು ಅಂದರೆ ಸ್ವಲ್ಪ ಹುಳಿ ಅಂಶ ಬರೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಟೊಮೆಟೊ ಹಾಕ್ಬಿಡಿ ಫ್ರೆಂಡ್ಸ್. ಮೀಡಿಯಮ್ ಸೈಜಿಂದು 3 ಸಾಕು, ಚಿಕ್ಕದಿದ್ದರೂ 3-3.5 ಸಾಕು. ನೀವು ಜಾಸ್ತಿ ಹುಳಿ ಟೊಮೆಟೊ ಯೂಸ್ ಮಾಡಿದ್ರೆ ಇದ್ರ ಟೇಸ್ಟ್ ಹಾಳಾಗೋಗುತ್ತೆ. ಒಂದು 1/4 ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ ಎಲ್ಲ ಫ್ಲೇವರ್ಸ್ ಬ್ಯಾಲೆನ್ಸ್ ಆಗುತ್ತೆ. ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಬಿಸಿ ಬಿಸಿಯಾಗೇ ಏನು ಮಿಕ್ಸಿ ಜಾರ್ ಆಡಿಸಿದ್ದೆ. ಕೈಯಲ್ಲಿ ಬೇರೆ ಮಸಾಲೆ ತೆಗ್ದೆ, ಸುಡ್ತು ನೋಡಿ ಕೈ. ಅದು ವೀಡಿಯೋ ಬೇರೆ ಮಾಡ್ತಿರ್ತೀವಿ, ಅರ್ಜೆಂಟ್ ಬೇರೆ ಇರುತ್ತೆ, ಆಯಿತಾ. ಅದು ಸ್ವಲ್ಪ ವರ್ಕ್ ಆಗೋಲ್ಲ ಆ ಟೈಮಲ್ಲಿ, ಬ್ಲ್ಯಾಂಕಾಗಿ ಹೋಗ್ತೀವಿ, ಕೈಯೆಲ್ಲ ಸುಟ್ಟೋಯ್ತು. ಆಮೇಲೆ ನೀಟಾಗಿ ಇಲ್ಲಪ್ಪ ಸೌಟಲ್ಲಿ ಹಾಕಿ, ಆಮೇಲೆ ನೀರೆಲ್ಲ ಹಾಕಿ, ಅದೇನು ಮಿಕ್ಸಿ ಜಾರೆಲ್ಲ ತೊಳೆದು ಆ ನೀರನ್ನು ಹಾಕಿ ನೀಟಾಗಿ ಕ್ಲೀನ್ ಮಾಡಿ. ಯಾಕೆಂದರೆ ಗೋಡಂಬಿ ಎಲ್ಲ ಹಾಕಿರ್ತೀವಿ, ಕಾಸ್ಟ್ಲಿ ಅಲ್ವಾ. ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಆಗುತ್ತೆ, ನಾವು ಅಂದ್ಕೊಳ್ಳೋದಷ್ಟೇ ಪನ್ನೀರ್ ಬಟರ್ ಮಸಾಲ ಎಲ್ಲ ಇದು ಟೈಮ್ ಹಿಡಿಯುತ್ತೆ ಅಂತ. ಎಲ್ಲ ಒಂದು ಹಾಕಿ ರಾತ್ರಿಯೇ ಬೇಕಾದ್ರೆ ಬೇಯಿಸ್ಕೊಳ್ಳಿ, ಬೆಳಗ್ಗೆ ಬೇಯಿಸ್ಕೊಂಡ್ರೆ ಅದೊಂದೇ ಡಿಸಡ್ವಾಂಟೇಜು ಏನು ಅಂದರೆ ಕಾಯಬೇಕದು.
ಒಂದು 3/4 ಗಂಟೆ ತಣ್ಣಗಾಗೋವರೆಗೂ ಕಾಯಬೇಕು. ರಾತ್ರಿ ಮಾಡಿಕೊಂಡ್ರೆ ಯೂಶ್ವಲಿ ರಾತ್ರಿಯೇ ಫ್ರೈ ಮಾಡಿ ಬೆಳಗ್ಗೆ ಮತ್ತೆ ಬೇಯಿಸ್ತೀವಲ್ವ, ಹೆಂಗೋ ಆಗೋಗುತ್ತೆ ಅಂತ. ಸೊ ಈ ಥರ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮೇಲಿಂದ ಲೈಟಾಗಿ ಸ್ಟೈಲಾಗಿ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇದು ಮಾತ್ರ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ರುಚಿ ನೋಡಿದೆ ಸ್ವಲ್ಪ ಉಪ್ಪೆಲ್ಲ ಕಡಿಮೆ ಇದೆ ಅನ್ನಿಸ್ತು. ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಉಪ್ಪು ಕಡಿಮೆ, ಖಾರ ಕಡಿಮೆ ಅಂತ ಅಡ್ಜಸ್ಟ್ ಮಾಡ್ಕೊ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋಕೆ ಹೋಗ್ಬೇಡಿ, ಸೂಟ್ ಆಗೋಲ್ಲ. ಇವತ್ತವರೆಗೂ ನಾನು ಟ್ರೈ ಮಾಡಿಲ್ಲ. ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ರೆಸ್ಟೋರೆಂಟ್ ಸ್ಟೈಲೇ, ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ. ಬೇಕಿದ್ದರೆ ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಎಂಥದ್ದು ಅಲ್ಲ, ಕ್ರೀಮು, ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಕೆನೆ ಇರುತ್ತಲ್ಲ, ಅದನ್ನು ಬೇಕಾದರೆ ಬೀಟ್ ಮಾಡಿ ಹಾಕ್ಬೋದು. ಒಳ್ಳೆ ಟೇಸ್ಟ್ ಬರುತ್ತೆ. ಲೋ ಫ್ಲೇಮಲ್ಲಿ ಒಂದು 12 ನಿಮಿಷ ಬೇಯಿಸಿ, ಲೋ ಫ್ಲೇಮಲ್ಲೇ. ಆಲ್ರೆಡಿ ಮಸಾಲೆ ಎಲ್ಲ ಬೆಂದಿರುತ್ತೆ. 12 ಬೇಡ, ಒಂದು 6 ನಿಮಿಷ ಸಾಕು ಅನಿಸುತ್ತೆ. ಪನ್ನೀರೆಲ್ಲ ರಬ್ಬರಿ ಆಗೋಗುತ್ತೆ, ಆಯಿತಾ, ರಬ್ಬರಿ ಆಗೋಗುತ್ತೆ. ಅದಕ್ಕೊಂದು 6 ನಿಮಿಷ ಲೋ ಫ್ಲೇಮಲ್ಲೇ ಅಪ್ಪ. ಹೈ ಫ್ಲೇಮ್, ಮೀಡಿಯಮ್ ಫ್ಲೇಮ್ ಬೇಡವೇ ಬೇಡ, ತಳ ಹತ್ತುತ್ತೆ, ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ಥರ ಲೋ ಫ್ಲೇಮಲ್ಲಿ ಇದು ಮಾಡ್ತಾಯಿದ್ರೆ ಆಗುತ್ತೆ. ಆಮೇಲೆ ನಿಂತು ಮಾಡ್ತಿದ್ನ. ಆಮೇಲೆ ಮಗಳು ಬಂದಳು, ಸಂಡೇ ಅಲ್ವಾ, ಚಪಾತಿ ಸುಡು ಅಂತ. ಅವಳಿಗೆ ಸ್ವಲ್ಪ ಇದನ್ನು ಹೇಳ್ಕೊಡ್ತಾ ಇರ್ತೀನಿ. ಒಂದೇ ಸತಿ 10 ವರ್ಷ ಆದಮೇಲೆ ಕಲಿಸ್ತೀನಿ ಅಂದರೆ ಕಷ್ಟ ಆಗುತ್ತೆ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವಳು ಒಂಥರ ಲೈಫ್ ಸ್ಕಿಲ್ ಕಲ್ತಂಗೆ ಆಗುತ್ತೆ. ಸ್ಟಾರ್ಟಿಂಗ್ ನಾನು ಲಟ್ಟಿಸ್ತೀನಿ ಕೂತ್ಕೊಂಡು ನೀಟಾಗಿ. ಇದು ಫಸ್ಟದು ನನಗೆ ಯಾವಾಗಲೂ ಹಂಗೆ, ಫಸ್ಟ್ ದೋಸೆ, ಫಸ್ಟ್ ಚಪಾತಿ ಹೀಗೆ ಆಗೋದು. ಆಮೇಲೆ ಹೈಟ್ ಸರಿಗೆ ಹೋಗಲಿಲ್ಲ ನನಗೇನು ಅಂದರೆ, ಒಂದು ಸ್ಟೂಲ್ ತಂದ್ಕೊಂಡಿದ್ದೆ ಆ್ಯಕ್ಚುಲಿ, ಇದ್ರ ಕೆಳಗಡೆ ಇಟ್ಕೊಂಡು ಹೈಟ್ ಸರಿಗೆ ಹೋಗುತ್ತೆ. ಸೊ ಅದು ಸ್ಟೂಲ್ ಸಿಗಲಿಲ್ಲ. ಸರಿ, ಆಮೇಲೆ ಇನ್ನೊಂದು ಮಣೆ ಇತ್ತು, ಅದನ್ನೇ ಇಟ್ಕೊಂಡು ನೋಡಿ ಸೆಕೆಂಡಿಂದ ಕರೆಕ್ಟಾಗಿ ಬರುತ್ತೆ. ಫಸ್ಟದು ಹಾಗೆ ಹಿಂಗೆ ಅಂತಾನೆ. ಅಲ್ಲಿಗೂ ಹೇಳ್ದೆ, ನನಗೆ ಆ ಮಣೆ ಕೊಡು, ನನಗೆ ಹೈಟ್ ಆಗ್ತಿಲ್ಲ ಅಂತ. ಕೆಲವು ಸತಿ ಸಿಸೇರಿಯನ್ ಪೇನು, ಬೆನ್ನೋವು ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರದ್ದೆಲ್ಲ ಎಫೆಕ್ಟು ನಾವು ಅಂದ್ಕೊಳ್ಳೋದಷ್ಟೇ ಎಷ್ಟೋ ವರ್ಷ ಹಿಂದೆ ಆಗಿದೆ ಅಂತ. ಸುಮಾರು ಜನ ಅನುಭವ ಆಗಿರುತ್ತೆ ಅದು. ಅದೆಲ್ಲ ಆಪ್ರೇಷನ್ದು ಎಫೆಕ್ಟದು ಆಗಿರುತ್ತೆ. ನಾನು ಅದಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ನನಗೆ ಹೆಂಗೆ ಕಂಫರ್ಟಬಲ್ ನಾನು ಆ ಥರ ಮಾಡ್ತಾಯಿರ್ತೀನಿ. ಕೆಳಗಡೆ ಒಂದಿಟ್ಟರೆ ಹೈಟ್ ಸರಿಗಾಗುತ್ತೆ. ನೀವು ನೋಡಿ ಲಟ್ಸೋಕ್ಕೂ ಅಷ್ಟು ಬೆನ್ನು ಬರೋಲ್ಲ. ಆಮೇಲೆ ನೀಟಾಗಿ ಆ ಫ್ಲೋನು ಅಷ್ಟೇ, ಲಟ್ಸೋದು ಲೈಟಾಗಿ ಲಟ್ಟಿಸ್ಬೇಕಲ್ಲ, ಕರೆಕ್ಟಾಗಿ ಹೈಟ್ ಇದ್ದರೆ ನಮ್ಗೆ ಕರೆಕ್ಟಾಗಿ ಆಗುತ್ತೆ. ನಿಂತ್ಕೊಂಡು ಮಾಡಿದ್ರೆ ಆರಾಮಾಗಿ ಮಾಡ್ತೀವಿ, ಇಲ್ಲ ಅಂತಲ್ಲ, ಬಟ್ ಕೂತ್ಕೊಂಡು ನೀಟಾಗಿ ಲಟ್ಟಿಸ್ಕೊಡ್ತಾಯಿದ್ದೆ, ಅವಳು ಸುಡ್ತಾಯಿದ್ಲು. ಓಕೆನಾ. ನೆಕ್ಸ್ಟ್ ನಾನು ಸುಡ್ತೀನಿ, ಅವಳಿಗೆ 1-2 ಚಪಾತಿ ಲಟ್ಸೋಕ್ಕೆ ಹೇಳ್ತೀನಿ. ಅದನ್ನು ನೋಡಿ ಅವಳು ಎಷ್ಟು ಕಷ್ಟಪಡ್ತಾಳೆ ಅಂತ. ಇನ್ಫ್ಯಾಕ್ಟ್ ನಮ್ಮ ಅಮ್ಮನ ಮನೆಗೆ ಹೋಗಿ ಅವಳು ಚೆನ್ನಾಗಿ ಲಟ್ಟಿಸೋದು ಕಲ್ತಿದ್ಲು. ಅವಳು ಆಮೇಲೆ ನಮ್ಮ ಅಕ್ಕನ ಮಗಳು ಶಿವಾನಿ ಅಂತ ಬಂದಿದ್ಲಲ್ಲ, ಅಮ್ಮನ ಮನೆಗೆ ಹೋದರೆ ಹಾಗೆ. ಅಮ್ಮ ಹೆಂಗೆ ಅಂದರೆ ಅವರಿಗೆ ತುಂಬ ಪ್ರೀತಿನೂ ತೋರಿಸ್ತಾರೆ, ಜೊತೆಗೆ ಕೆಲಸನೂ ಹೇಳ್ಕೊಡ್ತಾರೆ. ಅವ್ರಿಗೆ ಗೊತ್ತು ಹೆಂಗೆ, ಎಂಥ ಕಲೆಕ್ಟರ್ ಆದರೂ, ಎಂಥ ದೊಡ್ಡ ಪ್ರೊಫೆಷನಲ್ಲಿದ್ದರೂ ನಾವು ಹೆಣ್ಮಕ್ಳು ಮಾಡಬೇಕು ಅಂತ ಒಂದು ಇದು, ಅದೊಂಥರ ಲೈಫ್ ಸ್ಕಿಲ್ ಅಲ್ವಾ. ನನಗೆ ಕಲಿಸ್ಬೇಕು ಅಡುಗೆ, ಕ್ಲೀನಿಂಗು ಎಲ್ಲ ಅಂತ. ಸೊ ಈ ಸತಿ ಈ ಮಗಳು, ದೊಡ್ಡ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಚೆನ್ನಾಗಿ ಚಪಾತಿ ಲಟ್ಸೋದು, ಸುಡೋದು ಎಲ್ಲ ಕಲ್ತಿದ್ದಾರೆ. ಸೊ ಅದಕ್ಕೆ ಅವಳಿಗೆ ಮರ್ತೋಗಬಾರ್ದು ಅಂತ ನಾನು ಕೊಟ್ಟಿದ್ದೆ. ನೀಟಾಗಿ ಮಾಡ್ತಿದ್ರು, ಸ್ವಲ್ಪ ಒದ್ದಾಡ್ತಿದ್ಲು, ಆಮೇಲೆ ನೀಟಾಗಿ ಲಟ್ಟಿಸಿದ್ಲು. ಓಕೆ, ಈಗ ಟಾಪಿಕಲ್ಲಿ ಬರೋಣ. ಫಸ್ಟ್ ಬಂದು ಬಡ್ಜೆಟ್ ನೀಟಾಗಿ ಹಾಕ್ಕೊಳ್ಳಿ. ನಿಮ್ಮ ಸ್ಯಾಲರಿ ಎಷ್ಟಿದೆ, ನೀವಿಬ್ಬರು ಸ್ಯಾಲ್ರಿ ಅಥವಾ ನಿಮ್ಮೊಬ್ಬರು ಹಸ್ಬೆಂಡ್ ಒಬ್ಬರೇ ದುಡಿತಾರೆ, ನೀವಿಬ್ಬರು ದುಡಿತೀರ ಅಂದರೆ ಇಬ್ಬರದು ಎಷ್ಟಾಗುತ್ತೆ, ಅವರೊಬ್ಬರದು ಎಷ್ಟಾಗುತ್ತೆ, ಆಯಿತಾ. ಒಂದು ಬುಕ್ ತೊಗೋಬೇಕು, ಫಸ್ಟ್ ಸ್ಟೆಪ್ ಅದೇ, ಒಂದು ಬುಕ್ಕು ಅಥವಾ ಪೇಪರು. ಆಮೇಲೆ ಇನ್ನೊಂದು ಹೇಳ್ತೀನಿ ಆಯಿತಾ, ಈಗ ಸ್ಟಾರ್ಟಿಂಗ್ ಹೇಳ್ತೀನಿ, ನಿಮ್ಮ ಹಸ್ಬೆಂಡು, ನಂದು ಮ್ಯಾಕ್ಸಿಮಮ್ ನೋಡೋದೇ ಲೇಡೀಸು, ನಿಮ್ಮ ಹಸ್ಬೆಂಡ್ ಏನಾದರೂ ನಾನೇ ಮ್ಯಾನೇಜ್ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ ಅಂದರೆ ಪ್ಲೀಸ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ನಿಮಗಿರೋ ಟೆನ್ಷನ್ಸೇ ಸಾಕು, ಅಂದ್ಕೊಳ್ಳೋದಷ್ಟೇ. ನನ್ನ ಗಂಡ ನನಗೇನೂ ಹೇಳಲ್ಲ, ಅಲ್ಲಿ ಯಾಕೆ ಬೇಕು ಆಯಿತಾ, ಪರವಾಗಿಲ್ಲ, ನೀವು ಆರಾಮಾಗಿರಿ ಆಯಿತಾ. ಕೆಲವು ಸತಿ 2 ರೀಸನ್ ಇರುತ್ತೆ. ಒಂದು, ಹೆಂಡ್ತಿಗೆ ಏನು ಹೇಳಬೇಕು ಅನ್ನೋದೂ ಆ್ಯಟಿಟ್ಯೂಡ್ ಅವ್ರಿಗಿರ್ಬೋದು. ಎರಡನೇದು, ನನ್ನ ಹೆಂಡ್ತಿಗೆ ಏನಕ್ಕೆ ಟೆನ್ಷನ್ ಕೊಡ್ಬೋದು ಅಂತಲೂ ಹೇಳ್ಬೋದು. ನೀವೇನಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಾ, ನನಗೆ ಹೇಳಿ, ನನಗೆ ಮಾಡಿ, ನನಗೆ ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಸೈಡಿಂದ ನೀವೇನು ಸೇವ್ ಮಾಡಬೇಕು ಅಂತ ಹೇಳಕ್ಕೆ ಹೋಗ್ತೀನಿ ಆಯಿತಾ. ಕೆಲವ್ರು ಹೆಂಗೆ ಅಂದರೆ ಅವ್ರ ಕೈಯಲ್ಲಿರುತ್ತೆ, ಹಸ್ಬೆಂಡ್ ಯೂಶ್ವಲಿ ಇಷ್ಟು ಅಂತ ಮಂತ್ಲಿ ಖರ್ಚಿಗೆ ಕೊಟ್ಬಿಡ್ತಾರೆ, ಅಥವಾ ನೀವೇ ದುಡಿತಾ ಇರ್ತೀರ, ಮಂತ್ಲಿ ನೀವೇ ಎಕ್ಸ್ಪೆನ್ಸ್ ಮಾಡ್ತಿರ್ತೀರ. ಆ ಟೈಮಲ್ಲಿ ಬಡ್ಜೆಟ್ ಇಂಪಾರ್ಟೆಂಟು. ಇಷ್ಟು ಬರ್ತಾಯಿದೆ, ಇಷ್ಟು ಇನ್ಕಮ್ಮು, ಆಮೇಲೆ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕು, ತುಂಬಾ ಮ್ಯಾಟ್ರ್ ಆಗುತ್ತಪ್ಪ. ನಾನು ಹೇಳ್ತೀನಲ್ಲ, ಒಂದು 10th ಅಷ್ಟೇ ಏನು ಖರ್ಚಿರಲ್ಲ. 10th ಆದಮೇಲೆ ಹೋಗುತ್ತೆ ನೋಡಿ, ದುಡ್ಡು ಕಿತ್ಕೊಂಡು ಹೋಗ್ತಾ ಇರುತ್ತೆ, ನೀರಿನ ಥರ ಕಿತ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಕೊಲೀಗ್ಸ್ ಎಲ್ಲ ಅದೇ ಹೇಳ್ತಾ ಇರ್ತಾರೆ, ಇನ್ನೂ ನೀನು ನೋಡ್ತಿಲ್ಲ, ನಿನ್ನ ಮಗಳು 10th ಮುಗಿಸ್ಲಿ, ಲಕ್ಷಗಟ್ಟಲೆ ಹೋಗೋದು ದುಡ್ಡು.
ಈಗ ಎಂಥದ್ದು ಇಲ್ಲ ಅನಿಸ್ತಾ ಇರುತ್ತೆ. ಆಮೇಲೆ ನಾವು ಈಗೇನೋ ದಿಲ್ದಾರ್ ಮಾಡ್ಕೊಂಡು ಕಂಡಿದ್ದೆಲ್ಲ ತೊಗೊಂಡು ಮಾಡಿ ಎಂಜಾಯ್ ಮಾಡಬೇಕು, ಇಲ್ಲ ಅಂತಲ್ಲ. ನಾನು ಯಾವಾಗಲೂ ಹೇಳಂಗೆ ಇರೋದೊಂದು ಲೈಫು. ಯಾವಾಗಲೂ ಕೂಡಿಟ್ಟು ಮತ್ತೆ ಒಂದು ಸತಿ ಏನೋ ಸೀರಿಯಸ್ ಆಗೋದು ಅದೆಲ್ಲ ಬೇಡ. ಎಂಜಾಯ್ ಮಾಡ್ಕೊ, ಬಟ್ ಎವ್ರಿಥಿಂಗ್ ಲಿಮಿಟ್. ಮಕ್ಕಳಲ್ವಪ್ಪ, ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ. ಅವ್ರಿಗೊಂದು ಒಳ್ಳೆ ಭವಿಷ್ಯ ಕೊಡಬೇಕಲ್ವ. ಸೊ ಅದಕ್ಕೇ ಏನೇ ಆದರೂ ಕೂಡ ಒಂದು ಲಿಮಿಟಲ್ಲಿ ಮಾಡ್ತಾ ಇರಬೇಕು. ಬಡ್ಜೆಟ್ ಹಾಕ್ಕೊಳ್ಳಿ, ಎಷ್ಟು ಬರ್ತಿದೆ, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು, ಅದನ್ನು ನೀಟಾಗಿ. ಆಮೇಲೆ ಟ್ರ್ಯಾಕಿಂಗು, ನಾನು ಯಾವಾಗಲೂ ಅದನ್ನು ನಂಬ್ತೀನಿ. ನಮ್ಮ ಹಸ್ಬೆಂಡ್ ನನಗಿಂತ 10ರಷ್ಟು ನಂಬ್ತಾರೆ. ನಾನು ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಅಂತ ಟ್ರ್ಯಾಕ್ ಇರಬೇಕು. ನಾನು ಯೂಶ್ವಲಿ ನನ್ನ ಫೋನ್ಪೇ ಎಲ್ಲ ನೋಡ್ತಾ ಇರ್ತೀನಿ. ಈ ಮಂತ್ ನಾನು ಎಷ್ಟು ಖರ್ಚು ಮಾಡಿದೆ, ಏನಾದರೂ ತುಂಬ ಕ್ರಾಸ್ ಆಗೋಗಿದೆ ಅಂದರೆ ನೆಕ್ಸ್ಟ್ ಮಂತು ಖಂಡಿತ ಕಟ್ ಮಾಡ್ತೀನಿ. ಏನೋ ಒಂದು ಹೆಂಗೋ ಸೇವ್ ಮಾಡ್ತಾ ಇರ್ತೀನಿ, ಇರೋದ್ರಲ್ಲಿ ಏನೋ ಮಾಡ್ತಾ ಇರ್ತೀನಿ. ಅಕ್ಕ ನೋಡ್ತಿರ್ಬೇಕು, ಎಷ್ಟು ಖರ್ಚು ಮಾಡ್ತಿದ್ದೀವಿ ಅಂತಲೇ ನೋಡ್ತಾ ಇಲ್ಲ, ಎಷ್ಟು ಖರ್ಚಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾರಿಗಾನ ಹೋಗಿ ಸುಮಾರು ಜನ, ಎಷ್ಟು ನಿಮ್ಮ ಮನೇಲಿ ಎಷ್ಟು ಖರ್ಚಾಗುತ್ತೆ ತರಕಾರಿಗೆ ಅಂದರೆ ಏನು ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ ಅಂತಾರೆ. ಗೊತ್ತಾಗಬೇಕಪ್ಪ, ತರಕಾರಿಗೆ ಎಷ್ಟು, ಫ್ರೂಟ್ಸ್ಗೆ ಎಷ್ಟು, ದಿನಸಿಗೆ ಎಷ್ಟು ಖರ್ಚಾಗ್ತಾಯಿದೆ, ಮಕ್ಳ ಎಜುಕೇಷನ್ ಎಷ್ಟು ಖರ್ಚಾಗ್ತಿದೆ. ಸುಮ್ಮನೆ ಬ್ಲೈಂಡಾಗಿ ಮಾಡಿದ್ರೆ ಅದು ಕಷ್ಟ ಆಗುತ್ತೆ. ನಮ್ಮ ಮನೇಲಿ ನಾನು ಸ್ವಲ್ಪ ರಿಲ್ಯಾಕ್ಸೇ, ಯಾಕೆಂದರೆ ಕಂಪ್ಲೀಟ್ ಫೈನಾನ್ಷಿಯಲ್ ಮಿನಿಸ್ಟ್ರು ನಮ್ಮ ಮನೇಲಿ ನಮ್ಮ ಹಸ್ಬೆಂಡೇ, ಆಯಿತಾ. ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ, ನಾನು ದುಡಿತಾ ಇರೋ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಮನೆಗೆ ಏನು ತರಬೇಕೋ ತರ್ತೀನಿ, ಅವರಿಗೆ ಫುಲ್ಲು, ಆಯಿತಾ. ನನಗೆ ಬೇಡ, ನನಗೆ ಇಲ್ದಿರೋ ಟೆನ್ಷನ್ಸ್ ಎಲ್ಲ ಬೇಡ. ಏಕೆಂದರೆ ಇಬ್ಬರು ತಲೆ ಉಪಯೋಗಿಸ್ಬಿಟ್ರೆ ಭಾರಿ ಕಷ್ಟ ಒಂದು ಸಂಸಾರದಲ್ಲಿ. ನಾನು ಅದನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಅವ್ರು ಹೆಂಗಿದ್ರು ಮ್ಯಾನೇಜ್ ಮಾಡೋಕ್ಕಿದ್ದಾರೆ. ಅವ್ರು ತುಂಬ ಜಾಣ ಆ ವಿಷಯದಲ್ಲಿ, ತುಂಬಾ ಜಾಣ, ಆಯಿತಾ. ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಖರ್ಚು ಮಾಡಬೇಕು, ಬ್ಲೈಂಡಾಗಿ ನಾನು ಅವ್ರನ್ನ ನಂಬ್ತೀನಿ. ಇಲ್ಲಿ ಇನ್ವೆಸ್ಟ್ ಮಾಡು ಅಂದರೆ ಮಾಡ್ತಾಯಿರ್ತೀನಿ. ಅವ್ರಿಗೆ ಗೊತ್ತು ಎಷ್ಟು ರಿಟರ್ನ್ಸ್ ಬರುತ್ತೆ, ಏನು ಬರುತ್ತೆ ಅಂತ. ಸೊ ನಾನು ಅದನ್ನ ಬ್ಲೈಂಡಾಗಿ ನಂಬ್ತೀನಿ. ಆ್ಯಂಡ್ ಮೋರೋವರ್ ಏನಕ್ಕೆ ಬ್ಲೈಂಡಾಗಿ ನಂಬ್ತೀನಿ ಅಂದರೆ, ಇವತ್ತಿನವರೆಗೂ ಅವ್ರು ನನಗೆ ರೆಸ್ಟ್ರಿಕ್ಷನ್ ಮಾಡಿಲ್ಲ. ಇದು ತೊಗೋಬೇಡ, ಇದು ಮಾಡು, ಇಷ್ಟು ಖರ್ಚು ಮಾಡು, ಈ ಖರ್ಚು ಎಷ್ಟಾಯಿತು, ಇಷ್ಟು ಲೆಕ್ಕ ಹೇಳು. ಇವತ್ತಿನವರೆಗೂ ಎಂಥದ್ದು ಇಲ್ಲ. ನನ್ನ ಸಂಬಳ ಜಾಸ್ತಿ ಆಯಿತಾ, ಕಡಿಮೆ ಆಯಿತಾ, ಏನು ಮಾಡ್ತಿದ್ಯಾ ಸಂಬಳ, ಎಂಥದ್ದು ಕೇಳಲ್ಲ. ಬಟ್ ನಾನೇ ಅವ್ರ ಮೇಲೆ ಬ್ಲೈಂಡಾಗಿ ಅವರು ಅಷ್ಟೇ. ಅವ್ರಿಗೆ ಗೊತ್ತು ನನ್ನ ಹೆಂಡತಿ ದುಂದು ವೆಚ್ಚ ಮಾಡಲ್ಲ. ಏನೇ ಒಂದು ಡ್ರೆಸ್ ತೊಗೋಬೇಕು ಅಂದ್ರೂ ನಾನು 100 ಸತಿ ಯೋಚನೆ ಮಾಡ್ತೀನಿ, ಬೇಕಾ. ಮಾತ್ರ ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಎಲ್ಲ ಧಕ್ಕೆ ತಂದ್ಕೊಂಡು ಹಳೆ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗಲ್ಲ ನಾನು, ಅದಂತೂ ಇದೆ. ಏನೇ ಆದರೂ ಕೂಡ ಒಂದು ಸ್ಟೇಟಸ್ ಅಂತ ಮೇಂಟೈನ್ ಮಾಡಿಕೊಳ್ಳೇಬೇಕದು. ಒಂದು ಜಾಗದಲ್ಲಿ ಹೋಗ್ತೀವಿ ಅಂದರೆ 4 ಜನ ರೆಸ್ಪೆಕ್ಟ್ ಕೊಡಬೇಕು, ಆ ರೀತಿಯೇ ನಾನು ಹೋಗೋದು. ಸೊ ಅದು ಅವ್ರಿಗೂ ಗೊತ್ತಿದೆ. ಅದೊಂದು ಈಗ ಇನ್ನೂ ಇಲ್ಲ ಬಿಡಿ, ಯೂನಿಫಾರ್ಮೇ. ಇನ್ನೊಂದು ಕೆಲವು ದಿನ ಆದಮೇಲೆ ಯೂನಿಫಾರ್ಮ್ ಬರುತ್ತೆ, ಅದೂ ಇಲ್ಲ. ಸೊ ಅದೊಂದು ಜಾಸ್ತಿ ನಂಬಿಕೆ ನಮ್ಮ ಹಸ್ಬೆಂಡ್ಗೆ ನನ್ನ ಮೇಲೆ. ಜಾಸ್ತಿ ಖರ್ಚು ಮಾಡಲ್ಲ, ಏನೇ ಇದ್ದರೂ ಉಳಿತಾಯ ಮಾಡ್ತಾಳೆ. ನಾನೇ ಎಷ್ಟೊಂದು ಸತಿ ಅವ್ರು ಹೇಳ್ತಾರೆ, ತಗೋ ಇನ್ನೊಂದು ಸ್ವಲ್ಪ ಬೇಕಿದ್ರೆ. ಈ ಗೃಹ ಪ್ರವೇಶದ ಸೀರೆ ನೀವು ನಂಬಲ್ಲ, ಇದು 3000ದ ಸೀರೆ ನಾನು ತೊಗೊಂಡಿದ್ದು. ಏನಕ್ಕೆ ಒಂದು ಸರಿ ಅಷ್ಟೇ ಉಡೋದು. ಇನ್ನು ಬೇರೆಯವ್ರಿಗೇ ನಾನು ಜಾಸ್ತಿ ಪ್ರೈಸ್ದು ತೊಗೊಂಡಿದ್ದೀನಿ, ಅದಕ್ಕಿಂತ ಜಾಸ್ತಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ನಾನು, ಆಯಿತಾ. 5000 ಕೊಟ್ಟಿದ್ದೀನಿ ನಾನು. ನನಗೆ ನಾನು 3000 ಎಷ್ಟೋ, 3200 ಅಷ್ಟೋ. ಅದು ನೋಡಿದ್ರೆ ರೇಷ್ಮೆ ಸೀರೆ ಥರನೇ ಇರುತ್ತೆ. ಇನ್ನೇನಕ್ಕೆ ಸ್ಪೆಂಡ್ ಮಾಡಬೇಕು. ತಗೊಳ್ಳಲ್ಲ ಅಂತಲ್ಲ, ತೊಗೋತೀನಿ ಫ್ರೆಂಡ್ಸ್. ಯಾವಾಗ ಅನಿಸುತ್ತೋ ನಂಗೆ ತೊಗೊಂಡು ಇನ್ನೂ ಬೇಜಾರಾಗಬಾರ್ದು, ಅಯ್ಯೋ ಖರ್ಚು ಮಾಡಿಬಿಟ್ಟೆ ಅಂತ. ನೀಡಿದ್ಯಾ ತೊಗೋಬೇಕು. ಎಲ್ಲರೂ ಹೇಳೋದು ಗೃಹ ಪ್ರವೇಶ ಹಂಗೆ ಮಾಡ್ಕೊ, ಹಿಂಗೆ ಮಾಡ್ಕೊ. ಅದು ಇವನ್ನ ಬ್ಲೌಸ್ಗೂ ಅಷ್ಟೇ. ನನಗೆ ಗೊತ್ತಲ್ವಪ್ಪ, ಮುಂದೆ ನನ್ನ ಮಕ್ಕಳ ಎಜುಕೇಷನ್ ಪ್ರತಿ ಮೂಮೆಂಟಲ್ಲೂ. ಮಕ್ಕಳು ಪಾಪ ಕಷ್ಟಪಟ್ಟು ಓದ್ತಾರೆ ಅಂದರೆ, ಅಮ್ಮ ನಾನು ಈ ಥರ ಏನೋ ಒಂದು ಆಗ್ತೀನಿ ಅಂದಾಗ, ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, ನನ್ನ ಮಕ್ಕಳು ಬೆಸ್ಟು, ಎಲ್ಲದರಲ್ಲೂ 90 ಆ ಥರ ಎಲ್ಲ ಎಂಥದ್ದು ಇಲ್ಲ, ಆಯಿತಾ. ಬಟ್ ಎಫರ್ಟ್ ಇದೆ, ತುಂಬಾ ಒಳ್ಳೆ ರೀತಿಲೂ ಮಾರ್ಕ್ಸು ತೆಗಿತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಹೆಂಗೆ ಗೊತ್ತಾ, ನಾವು ಈಗ ಹೆಂಗಿರ್ತಾರೆ ಮುಂದೆ ಅದೇ ರೀತಿ ತೆಗಿತಾರೆ ಅಂತ ಹೇಳಕ್ಕೆ ಬರಲ್ಲ. ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಿರುತ್ತೆ. ಬಟ್ ಏನು ಗೊತ್ತಾ, ಅವರು ಓದ್ತೀನಿ ಅಂದಾಗ ನಮ್ಮ ಕೈಯಲ್ಲಿ ದುಡ್ಡಿರಬೇಕು. ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಅವ್ರಿಗೆ ಯಾವುದೋ ಒಂದು ಕೊಡ್ಸೋಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ಅದೇ ರೀತಿ ನನ್ನ ಕೇಳಿದ್ರೆ 3000 ಜಾಸ್ತಿನೇ. ಬಟ್ ನಮ್ಮ ಹಸ್ಬೆಂಡೇ ಬೈದಿದ್ದು, ಅಯ್ಯೋ ಇರಲಿ ತಗೋ, ಎಲ್ರಿಗೂ ಇದು ಮಾಡ್ತೀಯ ನೀನೇನಕ್ಕೆ ಅಂತ. ಅಲ್ಲಿಗೂ ಅಂಗಡಿಯವನೇ ಅಂದಿದ್ದಾನೆ, ಏನು ಮೇಡಮ್ ನಿಮ್ಮದೇ ಗೃಹ ಪ್ರವೇಶ ತಗೊಳ್ಳಿ, ಒಂದು 10,000 15,000 ರೇಷ್ಮೆ ಸೀರೆ ತೋರಿಸ್ತಾರಪ್ಪ, 50,000 ಒಂದು ಸೀರೆ. ನಾನು ನೋಡೋಕ್ಕೂ ಇಷ್ಟ ಇಲ್ಲ. ಅದು ನಿಜವಾಗ್ಲೂ ಅಷ್ಟು ಚೆನ್ನಾಗಿರಲಿಲ್ಲ, ಆಯಿತಾ. ಏನೋ ನಿಜವಾಗ್ಲೂ ಇಷ್ಟ ಆಗಿದ್ರೆ ತೊಗೊಂಡ್ಬಿಡ್ತಾ ಇದ್ನೇನೋ. ಅದು ನೋಡಿ, ಫೈನಲಿ ನನಗೆ ಖುಷಿ ಆಗಬೇಕಲ್ಲ. ನನಗೆ ತೊಗೊಂಡಿದ್ದೀನಿ, ದುಡ್ಡು ಹಾಕಿದ್ದೀನಿ ಅಂದರೆ ಖುಷಿ ನಿಜವಾಗ್ಲೂ ಆ ಥರ ಅನ್ನಿಸ್ಲಿಲ್ಲ. ಸೊ ಆ ಥರ. ಸೊ ಏನೇ ಆದರೂ ಕೂಡ ನಿಮ್ಮ ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡ್ತಾಯಿರಿ. ಫಸ್ಟು ತಲೆ ನೆನ್ಪಿಟ್ಕೊಳ್ಳಿ, ಫಸ್ಟು ಸೇವ್ ಮಾಡಿ, ಆಮೇಲೆ ಖರ್ಚು ಮಾಡಿ.
ಏನಾದ್ರು ಸಣ್ಣ ಪುಟ್ಟ ಎಲ್ಲಾದ್ರು ಹೋಗ್ತೀರಾ ಅಂದರೆ ಏನೇನು ಬೇಕು ಬರ್ಕೊಂಡು ಹೋಗಿ. ಕಣ್ಣಿಗೆ ಕಂಡಿದ್ದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ನಮಗೆ ಅಲ್ಲಿ ವಸ್ತು ನೋಡಿ ನಮಗಿದು ಬೇಕಾಗುತ್ತೆ ಅಂತ ತೊಗೊಳ್ತೀವಿ. ಅದು ತುಂಬ ತಪ್ಪು. ತಲೇಲಿ ಒಂದು ನೆನ್ಪಿಟ್ಕೊಳ್ಳಿ, ಎಷ್ಟು ಸೇವ್ ಮಾಡಿದ್ರೆ ಅಷ್ಟು ಒಳ್ಳೇದು. ನೀವು ಹೌಸ್ ವೈಫಾ, ನೀವು ವರ್ಕಿಂಗಾ ಅದಲ್ಲ. ನೀವು ಒಂದು 50,000 1,00,000 ದುಡಿತಾ ಇದ್ರೂ ಕೂಡ ಅದ್ರ ಪ್ರಕಾರನೇ ಅಷ್ಟು ಮಟ್ಟಿಗೆ ಖರ್ಚು ಮಾಡ್ತೀರಾ ಅಂದರೆ ವೇಸ್ಟ್ ಅದು ಸುಮ್ಮನೆ. ಅಲ್ಲ ಏನಕ್ಕನ ಬೇಕಾಗುತ್ತೆ, ಎಂಜಾಯ್ ಮಾಡಿ, ಬೇಡ ಅಂತಲ್ಲ. ನಿಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತಾ ಲೈಫಲ್ಲಿ ಒಂದು ಸರಿ ತಗೊಳ್ಳೋದು? ಒಂದು 2-3 ಸೀರೆ ಬೇಕಿದ್ರೆ ತಗೊಂಡು ಇಟ್ಕೊಂಡಿರಿ. ಬಟ್ ಸಣ್ಣ ಪುಟ್ಟದ್ದು ಏನೇನು ಇರುತ್ತಲ್ವ ದುಂದು ವೆಚ್ಚಗಳು, ಅದನ್ನೆಲ್ಲ ನಾರ್ಮಲಾಗಿ ಅವಾಯ್ಡ್ ಮಾಡಿದ್ರೇ ನಾವು ಲಾಂಗ್ ಟರ್ಮಲ್ಲಿ, ನಾನು ಹೇಳ್ತಾ ಇರೋದು ಮಿಡ್ಲ್ ಕ್ಲಾಸ್ದಪ್ಪ. ನಮ್ಮದೆಲ್ಲ ನನ್ನಷ್ಟು ನಾನು ನೋಡಿರೋ ಆ ಲೈಫಲ್ಲಿ ಮದುವೆಗೆ ಮೊದಲು ಎಷ್ಟೊಂದು ಸ್ಟ್ರಗಲ್ಸ್ ನೋಡಿದ್ದೀನಲ್ಲ. ಬೇಕಾಗುತ್ತೆ, ಎಜುಕೇಷನ್ಗೆ ತುಂಬಾ ಬೇಕಾಗುತ್ತೆ ಇನ್ವೆಸ್ಟ್ಮೆಂಟು. ಸೊ ಅದನ್ನು ತಲೆಯಲ್ಲಿಟ್ಕೊಂಡು ಖರ್ಚು ಮಾಡ್ತಾ ಹೋಗಬೇಕು. ಸಣ್ಣ ಪುಟ್ಟದ್ದು ಅದೊಂದು ನೆನ್ಪಿಟ್ಕೊಳ್ಳಿ. ನೀವೆಷ್ಟು ಸೇವ್ ಮಾಡಿದ್ರೆ ನಿಮಗೆ ಬರ್ಡನ್ ಅಷ್ಟೇ ಕಡಿಮೆ, ಅಷ್ಟೇ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಮತ್ತು ತುಂಬ ಟೆಂಪ್ಟಾಗಿ ಶಾಪಿಂಗ್ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಶಾಪಿಂಗ್ ಹೋಗ್ತಾಯಿದ್ದೀವಿ, ಬೇಜಾರಾಯಿತು ಶಾಪಿಂಗು, ಖುಷಿ ಆಯಿತು ಶಾಪಿಂಗು, ಇಂಥದ್ದೆಲ್ಲ ಇರಬಾರ್ದು. ಅದು ಮಾಡೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ, ಅದು ಸುಳ್ಳು ಆ್ಯಕ್ಚುಲಿ. ಎಷ್ಟಾಗುತ್ತೋ ಅಷ್ಟು ಮಿನಿಮೈಸ್ ಮಾಡ್ಕೊಳ್ಳಿ. ಖರ್ಚು ಎಷ್ಟಾಗುತ್ತೋ ಅಷ್ಟು ನಿಮಗೆ ನೆಮ್ಮದಿ ಸಿಗುತ್ತೆ ಅಂದರೆ, ಆ್ಯಕ್ಚುಲಿ ಖರ್ಚು ಮಾಡೋದ್ರಿಂದ ನೆಮ್ಮದಿ ಸಿಗುತ್ತೆ ಅಂದರೆ ಅದು ರಾಂಗ್ ಅಲ್ವಾ ಅದು? ಎಷ್ಟು ಬೇಕಾಗುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಈಗ ಇರೋರಿಗೆ ಹೆಂಗೆ ಖರ್ಚು ಮಾಡಬೇಕು, ಈಗ ನೋಡಿ ಕೆಲವ್ರಿಗೆಲ್ಲ 5-6 ಲಕ್ಷ ತಿಂಗ್ಳಿಗೆ ಸಂಬಳ ಬರ್ತಾ ಇರುತ್ತೆ. ಅವರೆಲ್ಲ ಹೆಂಗೆ ಯೋಚನೆ ಮಾಡ್ತಾರೆ, ಅಯ್ಯೋ ಹೆಂಗೆ ಖರ್ಚು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ನಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ನೀಟಾಗಿ ಸೇವ್ ಮಾಡ್ಕೊತ ಹೋಗ್ಬೇಕು. ಅಡುಗೆ ಮನೆಯಲ್ಲೂ ಅಷ್ಟೇ, ಎಷ್ಟು ಎಣ್ಣೆ ಬಳಸಬೇಕು, ಹೆಂಗೆ ವೇಸ್ಟ್ ಮಾಡದೇ ಇರಬೇಕು, ಎಷ್ಟು ಬೇಕೋ ಅಷ್ಟೇ ತಂದ್ಕೊಳ್ಳೋದು, ಯೂಸ್ ಮಾಡ್ಕೊಳ್ಳೋದು. ಎಷ್ಟಾಗುತ್ತೋ ಅಷ್ಟು ಮಿನಿಮೈಸ್. ನಾನು ಪರ್ಫೆಕ್ಟ್ ಅಂತಲ್ಲ, ಎಷ್ಟಾಗುತ್ತೋ ಅಷ್ಟು ವೇಸ್ಟೇಜ್ನ ಮಿನಿಮೈಸ್ ಮಾಡ್ಕೊಳ್ತಾ ಬಂದರೆ ಬೆಸ್ಟ್. ಆಮೇಲೆ ಆಫರ್ಸ್ ಕೊಡ್ತಾರೆ ಅಂತ ಇಲ್ಲದೇ ಇದ್ದರೂ ತೊಗೊಳ್ಳೋದು, ಇಂಥವೆಲ್ಲ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಏನೇ ಇದ್ದರೂ ಕೂಡ ಸಣ್ಣ ಪುಟ್ಟದಲ್ಲಿ ಸೇವ್ ಮಾಡ್ತಾಯಿದ್ರು. ನೀವು ಶಾಪಿಂಗ್ ಮಾಡಿದರೂ ಕೂಡ ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ. ಎಲ್ಲೋ ಒಂದು ಕಡೆ ಓದ್ತಾ ಇದೆ, ನಿಮ್ಮದು ಸಂಬಳ ಜಾಸ್ತಿ ಆಗಿದೆ, ನಿಮ್ಮದು ಇನ್ಕಮ್ ಜಾಸ್ತಿ ಆಗಿದೆ ಅಂದರೆ ಕಡಿಮೆ ಬಟ್ಟೆ ತೊಗೊಳ್ಳಿ, ಬಟ್ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ತೊಗೊಳ್ಳಿ ಅಂತ. ನಾನು ಈಗಲೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಸುಮ್ಮನೆ 799 ಅಂಥದ್ದೆಲ್ಲ ಡ್ರೆಸ್ ತೊಗೊಂಡ್ರೆ ಮಹಾ ಅಂದರೆ 1 ವರ್ಷ ಹಾಕ್ಕೋಬೋದು. ಕೆಲವು ಸತಿ 1500ದು ಒಂದು ಡ್ರೆಸ್ ತೊಗೊಂಡಿದ್ದೀನಿ. ನೀವು ನಂಬಲ್ಲ, 6 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಸಾಫ್ಟ್ ಮೆಟೀರಿಯಲ್. ಆಗಲೇ 1500, ಈಗ 2500 ಇರುತ್ತದು. ಒಂದು 6 ವರ್ಷದ ಹಿಂದೆ ನಾನು ತೊಗೊಂಡಿದ್ದು. ಎಲ್ಲಿ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಒಳ್ಳೆ ಬ್ರ್ಯಾಂಡೆಡ್ ಸಕ್ಕತ್ತಾಗಿತ್ತು ಡ್ರೆಸ್ಸು, ಒಂಥರ ವೈನ್ ಕಲರ್. ಎಷ್ಟು ಚೆನ್ನಾಗಿತ್ತು ಅಂದರೆ ಈಗ ಒಂದು 6 ವರ್ಷ ಆದರೂ ಯೂಸ್ ಮಾಡ್ತಾಯಿದ್ರಿ. ಸೊ ಏನೇ ಇದ್ದರೂ ಕೂಡ ಕ್ವಾಲಿಟಿಗೆ ಹೋಗಿ, ಒಳ್ಳೆ ಕ್ವಾಲಿಟಿಗೆ ಹೋಗಿ, ಒಳ್ಳೆ ಸ್ಟೇಟಸ್ಸು ಸಿಗುತ್ತೆ. ನೀವು ವರ್ಷ ಸ್ಪೆಂಡ್ ಮಾಡೋ ಬದಲು ನಿಜ ಆಗಾಗಲೇ ಒಂದು 3,000 ಆಗೋಯ್ತಲ್ಲ. ನೀವು 500 ಹಾಕ್ತೀರಾ ಅಂದರೆ 3 ವರ್ಷ 6 ವರ್ಷಕ್ಕೆಲ್ಲ, ಸೊ 3,000 ಆಯ್ತಲ್ಲ. ಅದ್ರ ಬದಲಾಗಿ ಒಳ್ಳೆ ಕ್ವಾಲಿಟಿನು, ಸ್ಟೇಟಸ್ಸು ಮೇಂಟೈನ್ ಆಗುತ್ತಾ, ನಿಮ್ಗೊಂದು ರೆಸ್ಪೆಕ್ಟು ಸಿಗುತ್ತಾ. ಸೊ ಸಣ್ಣ ಪುಟ್ಟದಲ್ಲಿ ತರಕಾರಿದೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಕೊಂಡ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಕೊಳ್ದು ಹಾಕಿ ನಾವು ಅಂದ್ಕೊಳ್ಳೋದಷ್ಟೇ ಏನೋ ಕಡಿಮೆಗೆ ಸಿಗುತ್ತೆ ಅಂತ ತಂದು ಯೂಸ್ ಮಾಡೋದಿದ್ರೆ ವರ್ತ್, ಇಲ್ಲ ಅಂತಲ್ಲ. ಬಟ್ ಆದಷ್ಟು ನಾವು ಥಿಂಕ್ ಮಾಡ್ಕೋಬೇಕು. ನಮ್ಮ ಫ್ಯಾಮಿಲಿಗೆ ಸೂಟ್ ಆಗೋದು ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರ ಫ್ಯಾಮಿಲಿದು ಒಂದೊಂದು ಥರ. ಸೊ ನಾನು ಥಿಂಕ್ ಮಾಡೋದು ಹಾಗೆ, ಇಷ್ಟು ತಂದ್ಕೊಳ್ಳೋಣ, 3 ದಿನಕ್ಕೆ ತಂದ್ಕೊಳ್ಳೋಣ, ಅದನ್ನು ಖರ್ಚು ಮಾಡೋಣ, ಮತ್ತು ನೆಕ್ಸ್ಟ್ 3 ದಿನಕ್ಕೆ, ಆ ಥರ ಎಲ್ಲ ಸೈಕಲ್ ಮಾಡ್ಕೊಳ್ತಾ ಇದ್ದರೆ ಬರ್ಡನ್ನು ಕಡಿಮೆ, ಸೇವಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಬುಕ್ಸು, ಮಕ್ಕಳ ಟೆಕ್ಸ್ಟ್ ಬುಕ್ಸು, ಅವ್ರಿಗೂ ಗೊತ್ತಾಗುತ್ತೆ ವ್ಯಾಲ್ಯೂ ಏನು ಮಕ್ಕಳದು. ಈಗೇನೋ ಕೇಳಿದ್ರು ತಂದ್ಕೊಡೋಕ್ಕಿಂತ ಸರಿ ಅವ್ರಿಗೆ ಗೊತ್ತಾಗಬೇಕು ಏನು ಕಷ್ಟ ಏನು, ಅದನ್ನೇನು ತೋರಿಸ್ಬಾರ್ದಲ್ವ, ಎಲ್ಲ ರೆಡಿ ಸಿಗುತ್ತೆ ಅಂತ. ಅವ್ರಿಗೆ ದುಡ್ಡದ ವ್ಯಾಲ್ಯೂ ಗೊತ್ತಾದರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೋತಾರೆ. ಮಕ್ಳು ಎಷ್ಟು ಬೇಕೋ ಅಷ್ಟು ಶಾರ್ಪ್ ಮಾಡ್ಕೊಳ್ಳೋದು. ನಾನು ಪ್ರತಿಯೊಂದನ್ನು ಹೇಳ್ತೀನಿ, ನನ್ನ ಮಕ್ಳಿಗೆ ಹೇಳ್ತಾನೆ ಇರ್ತೀನಿ. ಪೆನ್ಸಿಲ್ ಎಷ್ಟು ಇಂಪಾರ್ಟೆಂಟು, ಸುಮ್ಮನೆ ಶಾರ್ಪ್ ಮಾಡೋದು, ಪೇಜಸ್ನ ವೇಸ್ಟ್ ಮಾಡೋದು ಎಲ್ಲ ಇಂಪಾರ್ಟೆಂಟ್ ಅಲ್ವಾ. ಹಂಗೆ ಪೇಜಸ್ ವೇಸ್ಟ್ ಮಾಡ್ತಾಯಿದ್ರೆ ಎಷ್ಟು ಬುಕ್ಸ್ ಅಂತ ಕೊಡಿಸ್ಬೇಕು. ಅವರಿಗೆ ಬೆಲೆ ಗೊತ್ತಿರಬೇಕು, ನಮಗೆ ತಲೆಯಲ್ಲಿರಬೇಕು ನಾವು ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಸೇವಿಂಗ್ಸ್ ಮಾಡಬೇಕು. ಆಮೇಲೆ ಫ್ಯೂಚರ್ ಪ್ಲ್ಯಾನ್ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಮಕ್ಕಳಿಗೆ ಎಷ್ಟು ಖರ್ಚಾಗುತ್ತೆ. ಈಗ ಮೇಜರ್ ಏನಪ್ಪ, ಎಜುಕೇಷನ್ನು ಮದುವೆ. ಮೇಜರ್ 80% ಎಜುಕೇಷನ್ ಈ ಕಾಲದಲ್ಲಿ. ಸೆಕೆಂಡರಿ ಅದೆಲ್ಲ ಮದುವೆ ಎಲ್ಲ. ಸೊ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ನಾವು ಹೆಂಗೆ ಸೇವ್ ಮಾಡಬೇಕು, ನಮ್ಮದೇನು ಇನ್ಕಮ್ ಇದೆ, ಅದನ್ನೆಲ್ಲ ಕ್ಲಾರಿಟಿ ಇಟ್ಕೊಂಡು ಹೋಗ್ತಾ ಇದ್ದರೆ ಬೆಸ್ಟು ಅಂತ ಅನಿಸ್ತಾ ಇರುತ್ತೆ. ಸೊ ನನ್ನ ಪರ್ಸ್ಪೆಕ್ಟಿವ್ ಇದು. ಚಿಕ್ಕ ಪುಟ್ಟ ನೀವೇ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಮನೆ ಪ್ರಕಾರನೇ ನೀವು
ಹಾಗೆ ಸೇವ್ ಮಾಡ್ಕೊಂಡು ಹೋಗ್ಬೋದು. ಒಬ್ಬೊಬ್ಬರು ಲೈಫ್ ಸ್ಟೈಲ್ ಒಂದೊಂದು ಥರ ಇರುತ್ತೆ. ಸೊ ನಮ್ಮ ಮನೇಲಿ ಇದು ವರ್ಕ್ ಆಗುತ್ತೆ. ಒಬ್ಬರು ತರಕಾರಿಯಲ್ಲಿ ಸೇವ್ ಮಾಡ್ಕೋಬೋದು, ಇನ್ನೊಂದು ತುಂಬ ಶಾಪಿಂಗಲ್ಲಿ ಸೇವ್ ಮಾಡ್ಕೋಬೋದು, ಇನ್ನೊಂದರಲ್ಲಿ ಸೇವ್ ಮಾಡ್ಕೋಬೋದು. ನಮ್ಮ ವಿಶ್ಶು, ವಾಂಟ್ಸ್ಗಿಂತ ನಮ್ಮದೇನು ನೀಡಿದೆ ಕೆಲವು ಸತಿ ಆಯಿತಾ, ಎಂಜಾಯ್ ಮಾಡಿ ಇಲ್ಲ ಅಂತಲ್ಲ, ಬಟ್ ತಿಂಗಳ ಎಂಜಾಯ್ ಮಾಡೋಕ್ಕೂ 6 ಮಂತ್ಸ್ ಒನ್ಸ್ ಎಂಜಾಯ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲ ನನ್ನ ಹತ್ರ ತುಂಬ ಕೊಳಿತಾ ಇದೆ ದುಡ್ಡು ಅಂದರೆ ತಿಂಗಳ ಏನು ವಾರನೂ ಎಂಜಾಯ್ ಮಾಡ್ಕೋಬೋದು. ಇಲ್ಲ ನಮ್ಮ ಮಕ್ಳಿಗೋಸ್ಕರ ನಾವು ಎತ್ತಿಡಬೇಕು, ಕೂಡಿಡಬೇಕು, ತುಂಬ ಬರ್ಡನ್ ಆಗಬಾರ್ದು ಮೇಯ್ನಾಗಿ ಅದು ತಲೆಯಲ್ಲಿಟ್ಕೊಳ್ಳಿ. ಈಗ ಎಂಜಾಯ್ ಮಾಡಿಬಿಟ್ಟು ಮುಂದೆ ಮಕ್ಕಳು ಎಜುಕೇಷನ್ ಟೈಮಲ್ಲಿ ಬರ್ಡನ್ ಮಾಡಿಕೊಂಡ್ರೆ ಅದು ತಪ್ಪು. ಸೊ ಆ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡೋದ್ರಿಂದ ನಾವು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು, ಮಕ್ಕಳಿಗೂ ಒಂದು ಹಂತಕ್ಕೆ ತರ್ಬೋದು. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.